ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರದಿಂದ ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ. ಜಿ ಅಂತ ಹೆಸರು ಬದಲಾವಣೆಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ವಿಧೇಯಕ ಮಂಡಿಸಿರುವಂತಹ ಕೇಂದ್ರ ಸರ್ಕಾರ. ಹೀಗಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಧರಣಿ, ಸುವರ್ಣಸೌಧದ ಗಾಂಧೀಜಿ ಪ್ರತಿಮೆ ಮುಂದೆ ಪ್ರೊಟೆಸ್ಟ್. ಬಿಕೆ ಹರಿಪ್ರಸಾದ್, ಸಚಿವ ಬೋಸರಾಜ್, ಎಂಬಿ ಪಾಟೀಲ್, ಹಲವು ಕಾಂಗ್ರೆಸ್ನ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೇಶದಾದ್ಯಂತ ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ವಿಧೇಯಕ ಮಂಡಿಸಿರುವಂತಹ ಕೇಂದ್ರ ಅದನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ಕಾಂಗ್ರೆಸ್ನ ನಾಯಕರು ಧರಣಿ ಕೂತಿರೋದು. ಬಿಜೆಪಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಬ್ಲಾಕ್ಮೇಲ್ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಭ್ರಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಸುಳ್ಳು ಕೇಸು ಹಾಕುತ್ತಿರುವ ನರೇಂದ್ರ ಮೋದಿಗೆ, ಸುಳ್ಳು ಕೇಸು ಹಾಕುತ್ತಿರುವ ನರೇಂದ್ರ ಮೋದಿಗೆ, ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಸುಳ್ಳು ಹೇಳಿ ಬ್ಲಾಕ್ಮೇಲ್ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಸುಳ್ಳು ಹೇಳಿ ಬ್ಲಾಕ್ಮೇಲ್ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಭ್ರಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ. ಎಸ್ ನೋಡಿ, ಇದು ಕಾಂಗ್ರೆಸ್ನಿಂದ ನಡೀತಾ ಇರುವಂತಹ ಪ್ರತಿಭಟನೆ ಆಗಿದೆ. ಬಿಜೆಪಿಯ ನಿಲುವನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಅನ್ಯಾಯ ಆಗಿದೆ. ಯಾಕಂದರೆ ಯಾಕೆ ಆ ರೀತಿಯಾದಂಥ ಹೆಸರು ಬದಲಾವಣೆಯನ್ನು ಮಾಡಬೇಕು, ಇದನ್ನು ದ್ವೇಷ ಅಂತ ಹೇಳ್ದೇನೆ ಇನ್ನೇನಂತ ಹೇಳಬೇಕು. ಸೊ ಬೇಕು ಅಂತಾನೆ ಈ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅದರಂತೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಇದೀಗ ಸದ್ಯಕ್ಕೆ ಭಾಗಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿಯಾಗಿ ಇದೆ ಸದ್ಯದ ಪರಿಸ್ಥಿತಿ? ಮನರೇಗಾ ಯೋಜನೆಯನ್ನ ಈಗ ಜಿ ಅಂತೇಳಿ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಬಡವರಿಗೆ ಗ್ರಾಮೀಣ ಭಾಗದಲ್ಲಿ ಕೂಲಿಗಾಗಿ ಕಾಳು ಕೊಡುವಂತಹ ಯೋಜನೆ. ಅದರ ಹೆಸರನ್ನ ಈಗ ಜಿ ಅಂತೇಳಿ ಲೋಕಸಭೆಯಲ್ಲೂ ಕೂಡ ವಿಧೇಯಕವನ್ನ ಮಂಡನೆ ಮಾಡಿದೆ. ಆ ಕಾರಣ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ವಿರುದ್ಧ ದೆಹಲಿ ಪೊಲೀಸರು FIR ಅನ್ನ ದಾಖಲು ಮಾಡಿದ್ರು. ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಕೂಡ ಅದನ್ನ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಬಿಡಲಾಗಿದೆ. ಆ ಕಾರಣಕ್ಕೆ ಎಷ್ಟು ವಿಚಾರಗಳನ್ನ ಇಟ್ಕೊಂಡು ಈಗ ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಬಳಿ ಇರುವಂತಹ ಗಾಂಧಿ ಪ್ರತಿಮೆಯ ಭಾಗದಲ್ಲಿ ಸಚಿವರು, ಶಾಸಕರು, MLCಗಳು ಪ್ರತಿಭಟನೆ ಭಾಗಿಯಾಗಿದ್ದಾರೆ. ರಾಮಲಿಂಗಾರೆಡ್ಡಿ, ಪಾಟೀಲ್, ಪರಮೇಶ್ವರ್, ಮುನಿಯಪ್ಪ ಸೇರಿದಂತೆ ಸಚಿವರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೀತಿ. ಯಾಕೆಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಕೂಲಿಯನ್ನು ಕೊಡ್ತಾ ಇತ್ತು. ವರ್ಷದಲ್ಲಿ 100 ದಿನಗಳ ಕೂಲಿಯನ್ನು ಕೊಡ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿಂದಾಬಾದ್, ಜಿಂದಾಬಾದ್. ಯಾತಕ್ಕಾಗಿ ಹೋರಾಟ? ಇಡಿಯನ್ನು ದುರುಪಯೋಗಗೊಳಿಸಿದ ಬಿಜೆಪಿ ಆಡಳಿತಕ್ಕೆ, ಇಡಿಯನ್ನು ದುರುಪಯೋಗಗೊಳಿಸಿದ ಬಿಜೆಪಿ ಆಡಳಿತಕ್ಕೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಬಿಜೆಪಿ ಪಕ್ಷಕ್ಕೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ರಾಹುಲ್ ಗಾಂಧಿ ಮೇಲೆ, ಸೋನಿಯಾ ಗಾಂಧಿ ಮೇಲೆ ನ್ಯಾಷನಲ್ ಹಾರ್ಟ್ ಕೇಸಲ್ಲಿ ಏನಾಯಿತು, ಕೋರ್ಟು
BJP ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಕೊಟ್ಟಿದೆ. ಮನಿನೂ ಇಲ್ಲ, ಲಾಂಡ್ರಿಂಗ್ ಇಲ್ಲ. ಅದೇ ಪ್ರತಿಪಾದನೆ ನಾವು ಮಾಡ್ತಾ ಇದ್ವಿ ಪ್ರತಿ ಸಲ ಕೂಡ. ಆದರೆ ಅವರು EDನ ಬಳಸ್ಕೊಂಡು ದೊಡ್ಡ ಒಂದು ಷಡ್ಯಂತ್ರ ಮಾಡಿಬಿಟ್ಟು ಕಾಂಗ್ರೆಸ್ನ ವೀಕ್ ಮಾಡೋಕ್ಕೆ ಹೊರಟರು. ನಮ್ಮ ನಾಯಕರನ್ನ ತೊಂದರೆಗೆ ಸಿಕ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಎರಡನೇ ವಿಚಾರವಾಗಿ ನರೇಗಾನ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ನಾಚಿಕೆ ಆಗಬೇಕು ಅವ್ರಿಗೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು? ಯಾವ ಕಾರ್ಯಕ್ರಮ ಮಹಾತ್ಮ ಗಾಂಧಿಗಿಂತ ದೊಡ್ಡವ್ರು ಯಾರು ಇದ್ದಾರಾ? ಅವ್ರನ್ನೂ ಬದಲಾವಣೆ ಮಾಡಬೇಕು ಅಂತ ಹೊರಡ್ಬೇಕಂತ ಹೇಳಿದ್ರೆ ಇವರು ಮಹಾತ್ಮ ಗಾಂಧಿ ವಿಚಾರಗಳನ್ನು ನಂಬಲ್ಲ ಅಂತ ಆಯಿತು. ಅಂತಿಮವಾಗಿ ನಾವೇನು ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ಆಯಿತು. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀತಿಗಳ ವಿರುದ್ಧ, ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ವಿಚಾರಗಳ ವಿರುದ್ಧ ಇದು ಸಾಬೀತಾಗಿದೆ. ಆ ವಿಚಾರವಾಗಿ ಇವತ್ತು ಪ್ರತಿಭಟನೆ ಹಾಕಿಕೊಂಡಿದ್ದೀವಿ. ಇವ್ರನ್ನ ನಾವು ಮುಂದಿನ ದಿನಗಳಲ್ಲಿ ಇವರ ಕರ್ಮಕಾಂಡಗಳನ್ನು ಇವರ ವಿಚಾರಗಳು ಜನರಿಗೆ ಹೇಳೋಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ಕಾರ್ಯಕ್ರಮ ಇಟ್ಕೊಂಡು ಅದು ಕಳೆದ 10 ವರ್ಷ ನಡೀತಾ ಇದೆ ಕಾರ್ಯಕ್ರಮ. ಅದನ್ನು ಬದಲಾವಣೆ ಅಂತ ಮಾಡೋಂಥ ನೆಸೆಸಿಟಿ ಏನಿದೆ ಹೇಳಿ? ಯಾಕೆ ಮಾಡಬೇಕು? ಅದಕ್ಕೆ ಅರ್ಥ ಇಲ್ಲದ ಕೆಲಸಗಳು ಇದು ಮಾಡ್ತಾರೆ. ಇದು ಅಭಿವೃದ್ಧಿ ಮಾಡಲಿ 120 ದಿವಸ ಮಾಡಿದ್ದಾರೆ. ಅದು ಕೂಡ ಕೋಟಿ ಸಾಲವನ್ನು ಕೊಟ್ಟು ಇದನ್ನು ಉಳಿಸ್ಕೊಂಡಿದ್ದಾರೆ. ಆ 90 ಕೋಟಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆಯಾಗಿ ಏನು ಕೊಟ್ಟಿದ್ದೀವಿ ಅದರಿಂದ ಕೊಟ್ಟಿದ್ದಾರೆ ವಿನಃ ಭಾರತೀಯ ಜನತಾ ಪಾರ್ಟಿ ತರ ಎಲೆಕ್ಟ್ರಲ್ ಬಾಂಡ್ಸ್ ಇರ್ಬೋದು ಅಥವಾ PM ಕೇರ್ ಫಂಡ್ ಇರ್ಬೋದು ಅಥವಾ ಕೊರೋನಾದಲ್ಲಿ ಬಂದಿರತಕ್ಕಂಥ ಲೂಟಿನಲ್ಲಿ ನಾವು ನ್ಯಾಷನಲ್ ಹೆರಾಲ್ಡ್ ನಡೆಸಿಲ್ಲ. ಏನಾದ್ರೂ ಭ್ರಷ್ಟಾಚಾರದ ಏನಾದ್ರೂ ಇದೆ ಅಂತ ಹೇಳಿದ್ರೆ ಮೊದಲು ಪ್ರಧಾನಮಂತ್ರಿ ಅವ್ರನ್ನ ಹೇಳ್ಬೇಕಾಗುತ್ತೆ. ಪ್ರಧಾನಮಂತ್ರಿ ಅವರ PM ಕೇರ್ ಫಂಡ್ ಅಲ್ಲಿ ಎಷ್ಟು ದುರುಪಯೋಗ ಆಗಿದೆ ಅಂತ ಹೇಳಿ. ಈಗ EDಗೆ ಏನಾದ್ರೂ ಧೈರ್ಯ ಇದ್ರೆ ಅಮಿತ್ ಶಾ ಮಗ 60 ಲಕ್ಷ ರೂಪಾಯಿ ಒಂದು ಬಂಡವಾಳ ಇದ್ದಿದ್ದು ಇವತ್ತು ಅವನು ಸುಮಾರು 6,000 ಕೋಟಿಯ ಮಾಲೀಕ. ಎಲ್ಲಿಂದ ದುಡ್ಡು ಬಂದಿದೆ ಅಂತ ED ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ. ಆ ರೀತಿ ನೋಡಕ್ ಹೋದ್ರೆ ಬಹಳಷ್ಟು ಕೇಸ್ಗಳು ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ ಪಕ್ಷನ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡಾಗ್ಲಿಲ್ಲ. ಭ್ರಷ್ಟಾಚಾರದ ಗೂಬೆಯನ್ನ ಕೂಡಿಸಿ ನಮ್ಮನ್ನ ಮುಗಿಸ್ಲಿಕ್ಕೆ ಹೋಗ್ತಾರೆ. ಅದು ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದವರು ಅದನ್ನ ಮುಗಿಸಕ್ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಅದನ್ನ ಒಂದು ವಾಮದಾರಿಯಲ್ಲಿ ನಮ್ಮನ್ನ ಮುಗಿಸಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರೂ ಸಹ ಬಿಡೋದಿಲ್ಲ. ಈಗಿರ್ತಕ್ಕಂಥ ED ಕೇಸಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ಜನ ಸಹ ಆ ಕೇಸಲ್ಲಿ ಹೆಸರು ಹಾಕಿ ನಮ್ಮನ್ನ ಒಂದು ರೀತಿಯಲ್ಲಿ ಕೀಳರಿಮೆ ಮೂಡಲಿ ಅಂತ ಹೇಳಿ ಪ್ರಯತ್ನ ಮಾಡ್ತಕ್ಕಂಥ BJP ಅವರ ವಿರುದ್ಧ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮುಂದೆ ಈ ದಮನಕಾರಿ ನೀತಿ ಏನಿದೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ರಸ್ತೆಗಿಳಿದು ಹೋರಾಟ ಮಾಡೋ ಸಂದರ್ಭ ಬಹಳ ದೂರ ಇಲ್ಲ. ಇವರು ಪುನಃ ಏನಾದ್ರೂ ಈ ತರ ತೊಂದರೆ ಕೊಡಕ್ ಹೋದ್ರೆ